ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಒಳ್ಳೆಯ ಮಕ್ಕಳನ್ನು ಪಡೆಯುವುದು ಸಹ ಜನ್ಮ ಜನ್ಮದ ಸುಕೃತವಾಗಿರ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಒಬ್ಬರು ಒಂದು ಕಮೆಂಟ್ ಮಾಡಿದ್ರು, ಅಮ್ಮ ನನಗೆ ಉತ್ತಮ ಪುತ್ರನ ಪ್ರಾಪ್ತಿ ಆಗಬೇಕಾದ್ರೆ ಅಥವಾ ಉತ್ತಮ ಮಕ್ಕಳನ್ನು ಪಡಿಬೇಕಾದ್ರೆ ಯಾವುದಾದ್ರೂ ಒಂದು ಮಂತ್ರವನ್ನು ತಿಳಿಸ್ಕೊಡಿ ಅಂತಕ್ಕಂಥದ್ದು. ಆದ್ದರಿಂದ ಇವತ್ತು ಯಾರೆಲ್ಲ ಉತ್ತಮವಾಗಿರ್ತಕ್ಕಂಥ ಮಕ್ಕಳನ್ನು ಪಡಿಬೇಕು ಅಂತೇಳಿ ಅಭಿಲಾಷೆಯನ್ನು ಹೊಂದಿರ್ತಿರೋ ಅವರೆಲ್ಲರಿಗೂ ಸಹ ಈ ಮಂತ್ರ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನೋಡಿ, ಮಕ್ಕಳು ನಮಗೆ ಒಳ್ಳೆಯ ಹೆಸರನ್ನು ತಂದು ಕೊಡದೇ ಹೋದರೂ ಪರವಾಗಿಲ್ಲ. ಮಕ್ಕಳು ತಂದೆ ತಾಯಿಗೆ ಕೆಟ್ಟ ಹೆಸರನ್ನು ತರದಿದ್ದರೆ ಅಷ್ಟು ಸಾಕು. ಇದು ಎಲ್ಲರ ಅಭಿಲಾಷೆ ಆಗಿರ್ತದೆ. ಇದನ್ನೇ ಎಲ್ಲರೂ ಬಯಸೋದು ಸಹ, ಎಲ್ಲ ತಂದೆ ತಾಯಿಯರು ಬಯಸೋದು ಇದೇ ಸಹ. ಹಾಗಾದರೆ ಅಂಥ ಮಕ್ಕಳನ್ನು ಪಡಿಬೇಕಾದ್ರೆ ನಾವು ಏನು ಮಾಡಬೇಕು ಏನು ಅಂತಂದರೆ, ನಾನು ಹೇಳ್ತಕ್ಕಂಥ ಈ ಮಂತ್ರ ಮತ್ತು ಪೂಜೆಯನ್ನು ನೀವು ಮಾಡಿ ಖಂಡಿತವಾಗಿಯೂ ಸಹ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ. ನಾನು ಹೇಳ್ತಕ್ಕಂಥ ಮಂತ್ರ ಯಾವಾಗ ಸಿದ್ಧಿ ಆಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸ್ತೇನೆ ಮೊದಲು ನಿಮಗೆ. ಯಾಕೆಂದರೆ ಮಂತ್ರ ಹೇಳಿದ ತಕ್ಷಣ ನೀವು ಅದನ್ನು ಯಾವ ರೀತಿ ತಗೋತೀರೋ ಅಥವಾ ಯಾವ ರೀತಿ ಅನುಷ್ಠಾನಕ್ಕೆ ತರ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಹೇಳ್ತಕ್ಕಂಥ ಮಂತ್ರದಲ್ಲಿ ನಮಗೆ ನಂಬಿಕೆ ಇರಬೇಕು. ಯಾಕೆ ನಂಬಿಕೆ ಇರಬೇಕು ನಾವು ಹೇಳ್ತಕ್ಕಂಥ ಮಂತ್ರದಲ್ಲಿ ಅಂದರೆ, ಆ ಮಂತ್ರಗಳನ್ನು ಮಾಡಿರ್ತಕ್ಕಂಥ ನಮ್ಮ ಹಿರಿಯರು ಅವರ ತಪಸ್ಸನ್ನೆಲ್ಲ ಅದಕ್ಕೆ ಧಾರೆ ಎರೆದಿರ್ತಾರೆ. ಆ ಮಂತ್ರಗಳಿಗೆ ತಮ್ಮ ತಪಶಕ್ತಿಯನ್ನೆಲ್ಲ ಧಾರೆ ಎರೆದು ಆ ಮಂತ್ರಗಳನ್ನು ನಿರ್ಮಾಣ ಮಾಡಿರ್ತಾರೆ. ಆಗ ಆ ಏನು ಶಕ್ತಿ ಆ ಮಂತ್ರಕ್ಕೆ ಬಂದಿರುತ್ತೆ, ಹೌದಾ? ಅದನ್ನು ಸಿದ್ಧಿಸ್ತಕ್ಕಂಥ ಶಕ್ತಿ ಆ ಮಂತ್ರಕ್ಕೆ ಬಂದಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಆ ಮಂತ್ರಗಳಲ್ಲಿ ಅಪನಂಬಿಕೆಯನ್ನು ಇಟ್ಟಾಗ, ಆ ಮಂತ್ರಗಳಲ್ಲಿ ಸಂದೇಹ ಪಟ್ಟಾಗ, ಹೌದಾ, ಇದು ಆಗುತ್ತದೋ ಇಲ್ಲೋ, ಆಗ್ತದೋ ಇಲ್ಲೋ, ಇಲ್ಲ ಇದೆಲ್ಲ ಸುಳ್ಳಾಗಿರ್ಬೋದು, ಆಗಲಿಲ್ಲ ಅಂದರೆ ಏನು ಮಾಡಬೇಕು, ಈ ಥರ ಅಪನಂಬಿಕೆಗಳನ್ನು ಇಟ್ಟಾಗ ಆ ಮಂತ್ರ ನಮಗೆ ಎಂದಿಗೂ ಫಲವನ್ನು ಕೊಡೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಬಹಳಷ್ಟು ಜನ ನಮ್ಮ ಮಂತ್ರಗಳಲ್ಲಿ ನಂಬಿಕೆ ಇರುವುದಿಲ್ಲ, ಹೌದಾ? ಆ ಶಕ್ತಿ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ. ಶಕ್ತಿ ಅರ್ಥ ಗೊತ್ತಿದ್ದರೆ, ಆ ಮಂತ್ರಗಳ ಶಕ್ತಿ ಏನಂತ ಗೊತ್ತಿದ್ದರೆ ಮಾತ್ರ ಅಂಥವ್ರಿಗೆ ಮಾತ್ರ ಮಂತ್ರಗಳ ಮಹಿಮೆ, ಆ ಮಂತ್ರಗಳ ಅಕ್ಷರಗಳ ಶಕ್ತಿ ಗೊತ್ತಾಗುತ್ತೆ, ಹೌದಾ? ಆದ್ದರಿಂದ ನಾವು ಏನೇ ಮಾಡಿದರೂ ಸಹ, ಯಾವುದೇ ಶ್ಲೋಕವನ್ನು ಹೇಳಿ, ಯಾವುದೇ ಮಂತ್ರವನ್ನು ಹೇಳಲಿ, ಆ ಮಂತ್ರಗಳ ಮೇಲೆ ನಮಗೆ ನಂಬಿಕೆ ಇರಬೇಕು, ಆ ಅಕ್ಷರಗಳ ಮೇಲೆ ನಮಗೆ ನಂಬಿಕೆ ಇರಬೇಕು. ಆದ್ದರಿಂದ ಈ ಮಂತ್ರವನ್ನು ಹೇಳುವಾಗ ಬಹಳ ನಂಬಿಕೆಯಿಂದ, ಭಕ್ತಿ ಶ್ರದ್ಧೆಗಳಿಂದ ನೀವು ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತೀನಿ. ನೀವು ನಿಮ್ಮ ದೇವರ ಮನೆಯಲ್ಲಿ ಸಂತಾನ ಗೋಪಾಲಕೃಷ್ಣನನ್ನು ಅಂದರೆ ಅಂಬೆಗಾಲಿನ ಕೃಷ್ಣನನ್ನು ಇಟ್ಟು ಪೂಜೆ ಮಾಡಿ. ಪ್ರತಿನಿತ್ಯವೂ ಸಹ ಒಂದು ಕೈಯಲ್ಲಿ ಬೆಣ್ಣೆಯನ್ನು ಇಟ್ಕೊಂಡಿರ್ತಾನೆ ಕೃಷ್ಣ, ಅಂಬೆಗಾಲಲ್ಲಿ ಕೂತ್ಕೊಂಡು. ಅಂಥ ಕೃಷ್ಣನ ವಿಗ್ರಹವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಟು, ದೇವರ ಮನೆಯಲ್ಲಿಟ್ಟು ದಿನನಿತ್ಯವೂ ಸಹ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಹೂವು, ಗೆಜ್ಜೆ ವಸ್ತ್ರಗಳಿಂದ ಪೂಜೆಯನ್ನು ಮಾಡಿ ಪ್ರತಿನಿತ್ಯವೂ ಸಹ ಆ ಕೃಷ್ಣನಿಗೆ ಏನಾದರೂ ಒಂದು ನೈವೇದ್ಯವನ್ನು ಇಟ್ಟು, ಈಗ ನಾನು ಹೇಳ್ತಕ್ಕಂಥ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯವೂ ಸಹ ಭಕ್ತಿ ಶ್ರದ್ಧೆ ನಂಬಿಕೆಗಳಿಂದ ನೀವು ಹೇಳಿ, ಖಂಡಿತವೂ ಸಹ ಆ ಸಂತಾನ ಗೋಪಾಲ ಕೃಷ್ಣ ನಿಮಗೆ ಉತ್ತಮ ಸಂತಾನವನ್ನು ಕರುಣಿಸ್ತಾನೆ ಅಂತಕ್ಕಂಥದ್ದನ್ನು ಕೃಷ್ಣ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಈ ಮಂತ್ರವನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀನಿ. ದೇವಕಿ ತನಯಂ ಗೋವಿಂದ ವಾಸುದೇವ ಜಗತ್ಪತಿ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಅಂತ ನೋಡಿ. ಮತ್ತೊಮ್ಮೆ ಹೇಳ್ತೇನೆ. ದೇವಕಿ ತನಯಂ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಅಂತ ನೋಡಿ. ದೇವಕಿ ಸುತನಾಗಿರ್ತಕ್ಕಂಥ ಹೇ ಗೋವಿಂದನೇ ಅಂತ ನೋಡಿ. ದೇವಕಿ ತನಯಂ ಗೋವಿಂದ ವಾಸುದೇವ ಜಗತ್ಪತಿಯಾಗಿರ್ತಕ್ಕಂಥ ಹೇ ವಾಸುದೇವನೇ, ಕೃಷ್ಣನನ್ನು ಬೇಡಿಕೊಳ್ಳಬೇಕು, ಹೌದಾ? ಸಂತಾನ ಗೋಪಾಲಕೃಷ್ಣನನ್ನು ಈ ರೀತಿಯಾಗಿ ಬೇಡಿಕೊಳ್ಳಬೇಕು. ದೇಹಿಮೇ ತನಯಂ ಕೃಷ್ಣ ನೋಡಿ, ಹೇ ಕೃಷ್ಣ ನನಗೆ ದೇಹಿಮೇ ತನಯಂ ಮಗನನ್ನು ಕೊಡು. ತನಯ ಅಂದರೆ ಮಗ, ಹೌದಾ? ಉತ್ತಮನಾಗಿರ್ತಕ್ಕಂಥ ಶ್ರೇಷ್ಠನಾಗಿರ್ತಕ್ಕಂಥ ಸತ್ಪುತ್ರರನ್ನು ಕೊಡು. ತ್ವಾಮಹಂ ಶರಣಂ ಗತಃ ನಿನ್ನನ್ನೇ ಶರಣು ಹೊಂದಿದ್ದೇನೆ ಅಂತ, ನಿನ್ನನ್ನೇ ಗತಿಯಾಗಿ ನಂಬಿದ್ದೆ, ನೀನೇ ಗತಿ ನನಗೆ ಉತ್ತಮನಾಗಿರ್ತಕ್ಕಂಥ ಮಗನನ್ನು ಕೊಡು ಅಂತಕ್ಕಂಥ ಮಾತು ಈ ಮಂತ್ರದ ಅರ್ಥ ಆಗಿರ್ತದೆ ಬಂಧುಗಳೇ. ಆದ್ದರಿಂದ ಮಂತ್ರಗಳನ್ನು ಹೇಳುವಾಗ ನಾವು ಬಹಳ ನಂಬಿಕೆಯನ್ನು ಇಟ್ಟು ಹೇಳಬೇಕಾಗತ್ತೆ. ಶ್ರದ್ಧೆ ಭಕ್ತಿಯಿಂದ ಹೇಳಿಕೊಳ್ಳಿ,
ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.